ಅವರು ಕೂಡ ತಳೋಪವಾಸ ಮಾಡ್ಬೇಕು ಜಾತ್ರೆಯಾಗ. ಏನಂದ್ರೆ ಸಂಜೆ 7ರಿಂದ 9 ಗಂಟೆವರೆಗೆ 2 ತಾಸು ಮೊಬೈಲ್ ಬಂದ್, ಟಿವಿ ಬಂದ್. ಅವ್ರ ಗಟ್ಟೆ ಹಾಕತ್ತಿಲ್ರಿ, ನಿಮಗೂ ಎಲ್ಲ ಅಗಳ್ಕೊತಿರಲ್ಲ ಸಾರ್ವಜನಿಕರು ಕೂಡ ಈ ಕೆಲಸ ಆಗಬೇಕು. ಚಿಕ್ಕೋಡಿ ನಗರದಾಗ ಸಾಯಿಬಾಬಾ ಅವರ ಆಶೀರ್ವಾದದಿಂದ ಈಗಾಗಲೇ 300 ಜನ ಸಂಕಲ್ಪ ಮಾಡಿದ್ದಾರೆ ಅಂತಂದ್ರೆ ಉಳಿದವರು ಸಂಕಲ್ಪ ಮಾಡಿದಂಗನ ನೀವು ಅದನ್ನ ಪಾಲಿಸಬೇಕು. ಯಾರ ಸಲುವಾಗಿ ಅಂದ್ರೆ ನಿಮ್ಮ ಮಕ್ಕಳ ಸಲುವಾಗಿ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ, ನಿಮ್ಮ ಮಕ್ಕಳ ಭವಿಷ್ಯ ಸಲುವಾಗಿ 2 ತಾಸು ಟಿವಿ ಬಂದ್ ಮಾಡಿದ್ರೆ, 2 ತಾಸು ಮೊಬೈಲ್ ಬಂದ್ ಮಾಡಿದ್ರೆ ಏನು ನುಕ್ಸಾನ ಆಗೋದಿಲ್ಲ ನಿಮ್ಮದು. ಅದಕ್ಕಾಗಿ ನೀವೆಲ್ಲರೂ ಕೂಡ ಪ್ರಮಾಣ ಮಾಡಬೇಕು, ಸಂಕಲ್ಪ ಮಾಡಬೇಕು. ಆ ಹಲಗದಾಗ ಮಾಡಿದ್ರು, ಆಮೇಲೆ ಮತ್ತೊಂದು ಊರಾಗ ಮಾಡಿದ್ರು, ಮುಂಬೈ ತಕ್ಕ ಹಳ್ಳಿಯಾಗ ಮಾಡಿದ್ರು ಅಂತಲ್ಲ, ಚಿಕ್ಕೋಡಿಯೊಳಗೂ ಕೂಡ ಎಲ್ಲಾ ಜನರು ಸಂಕಲ್ಪ ಮಾಡಿದ್ದಾರೆ ಅಂತಕ್ಕಂಥ ಮಾತು ಅದು ಗೊತ್ತಾಗ್ಬೇಕು. ಸುತ್ತಮುತ್ತ ಹಳ್ಳಿಗಳು ಕೂಡ ನಾವು ಪ್ರವಚನ ಮಾಡ್ತಾ ಇದೀವಿ, ಎಲ್ಲ ಸ್ವಾಮೀಜಿಯವರು ಅಲ್ಲಿ ಕೂಡ ಪ್ರವಚನದಲ್ಲಿ ಹೇಳ್ತೀವಿ. ನೀವು ಕೂಡ ಹಳ್ಳಿಯವರು ಕೂಡ 2 ತಾಸು ಮಕ್ಕಳ ಸಲುವಾಗಿ ಟಿವಿ ಬಂದ್, ಮೊಬೈಲ್ ಬಂದ್ ಮಾಡ್ಬೇಕಂತ ನಾವು ಹೇಳ್ತೀವಿ. ಚಿಕ್ಕೋಡಿಯಲ್ಲಿ ಕೂಡ ಆ ಕೆಲಸ ಆಗಬೇಕು. ಸಾಯಿ ಸೇವಾ ಪರಿವಾರದ ಇಚ್ಛೆ ಆಗಿರ್ತಕ್ಕಂಥವ್ರು ಅಂತ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ.